ಚಂದನ ವಾಹಿನಿಯ ಎಲ್ಲ ಸಹೃದಯ ವೀಕ್ಷಕರಿಗೆ ಶಾಂತಲಾ ಮಧು ಮಾಡುವ ನಮಸ್ಕಾರಗಳು. ಇಂದು ಸಯಾಟಿಕಾ ನೋವಿನ ತೊಂದರೆಗೊಳಗಾದವರು ಅದರಿಂದ ಹೊರಬರಲು ಸಹಾಯವಾಗುವಂತಹ ವ್ಯಾಯಾಮಗಳನ್ನು ತೋರಿಸಿಕೊಡುತ್ತಿದ್ದೇವೆ. ಈ ಸಯಾಟಿಕಾ ನೋವು ಸೊಂಟದ ಕೆಳಭಾಗ ಪೃಷ್ಠಭಾಗದಿಂದ ಶುರುವಾಗಿ ಆ ನರ ಸೀದಾ ತೊಡೆಯ ಹಿಂಭಾಗ ಹಾಗೆ ಪಾದದವರೆಗೂ ಹೋಗುತ್ತದೆ. ಸಯಾಟಿಕಾ ನೋವಿರುವ ವ್ಯಕ್ತಿ ಈ ನರದ ತೊಂದರೆ ಇದ್ದಾಗ 4-5 ಸೂಜಿಯನ್ನು ಒಟ್ಟಿಗೆ ಹಿಡಿದು ಚುಚ್ಚಿದರೆ ಎಷ್ಟು ನೋವಾಗುತ್ತೋ ಅಷ್ಟನ್ನ ಬೆಳಗ್ಗೆ ಸಂಜೆ ರಾತ್ರಿ ಕಂಟಿನ್ಯೂಸ್ ಆಗಿ ಅನುಭವಿಸುತ್ತಲೇ ಇರುತ್ತಾನೆ. ಅಂದರೆ ನಡೆಯುವಾಗ, ಕುಳಿತಾಗ, ನಿಂತಾಗ, ಈವನ್ ಮಲಗಿದಾಗ ಕೂಡ. ಇದನ್ನು ನಿಭಾಯಿಸುವಲ್ಲಿ ಆ ತೊಡೆಯ ಭಾಗ ಇರಬಹುದು, ಬೆನ್ನಿನ ಹಿಂಭಾಗ ಇರಬಹುದು, ಆ ಭಾಗವನ್ನು ಶಕ್ತಿಯುತಗೊಳಿಸಿದಾಗ, ಸ್ನಾಯುಗಳನ್ನು ಪುಷ್ಟಿಗೊಳಿಸಿದಾಗ ಈ ನೋವನ್ನು ತಡೆದುಕೊಳ್ಳಲು ಆತನಿಗೆ ಸಹಾಯವಾಗುತ್ತದೆ. ಈ ವ್ಯಾಯಾಮಗಳನ್ನು ನೋಡೋಣ ಬನ್ನಿ. ಗ್ರೀವ ಸಂಚಲನಾಸನ. ಬೆನ್ನಿನ ಹುರಿಯನ್ನು ನೇರವಾಗಿರಿಸಿಕೊಂಡು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕತ್ತನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಕತ್ತನ್ನು ಮುಂದಕ್ಕೆ ತೆಗೆದುಕೊಂಡು ಬನ್ನಿ. ಈಗ ನಿಮ್ಮ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲ ಭುಜದ ಕಡೆಯಿಂದ ಎಡ ಭುಜದ ಕಡೆಗೆ ನಿಧಾನವಾಗಿ ಕತ್ತನ್ನು ತಿರುಗಿಸುತ್ತಾ ಬನ್ನಿ. ಪೂರ್ವ ಸ್ಥಿತಿಗೆ ಬಂದು ವಿಶ್ರಮಿಸಿ. ಈಗ ಎಡ ಭುಜದ ಕಡೆಯಿಂದ ಬಲ ಭುಜದ ಕಡೆಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕತ್ತನ್ನು ತಿರುಗಿಸುತ್ತಾ ಹೋಗಿ ಉಸಿರನ್ನು ಹೊರ ಹಾಕಿ ವಿಶ್ರಮಿಸಿ. 2-3 ಸುತ್ತು ಈ ಅಭ್ಯಾಸವನ್ನು ಮಾಡಬಹುದು. ಕುತ್ತಿಗೆಯ ಸುತ್ತಲಿನ ನರಗಳ ಬಿಗಿತವನ್ನು ಇದು ಕಡಿಮೆ ಮಾಡುತ್ತದೆ. ಮನಸ್ಸಿನ ಮೇಲಾಗಿರುವ ಒತ್ತಡ, ಉದ್ವೇಗವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮುಂದಿನ ಅಭ್ಯಾಸ ಕಣ್ಣಿನ ಆರೋಗ್ಯಕ್ಕಾಗಿ ಯೋಗಾಭ್ಯಾಸ. ತ್ರಾಟಕ ಎಂದು ಇದನ್ನು ಕರೆಯುತ್ತೇವೆ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ 2 ಕೈಗಳನ್ನು ತೊಡೆಯ ಮೇಲೆ ವಿಶ್ರಮಿಸಿ. ನಿಮ್ಮ ದೃಷ್ಟಿ ನೇರವಾಗಿ ದಿಟ್ಟವಾಗಿರಲಿ. ಈಗ ನಿಮ್ಮ ದೃಷ್ಟಿಯನ್ನು 2 ಹುಬ್ಬುಗಳ ನಡುವೆ ಈಗ ನಿಮ್ಮ ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ತನ್ನಿ. 10-15 ಸೆಕೆಂಡುಗಳ ಕಾಲ ಈ ರೀತಿಯಲ್ಲಿ ವಿಶ್ರಮಿಸಿ. ನಂತರ ನಿಮ್ಮ ದೃಷ್ಟಿಯನ್ನು 2 ಹುಬ್ಬುಗಳ ಮಧ್ಯಭಾಗದಲ್ಲಿ ತನ್ನಿ. ಈಗ ನಿಮ್ಮ ದೃಷ್ಟಿಯನ್ನು ನಿಮ್ಮ ತೊಡೆಯ ಭಾಗಕ್ಕೆ ತಂದು ವಿಶ್ರಮಿಸಿ. ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ ದೃಷ್ಟಿಯನ್ನು ಹೆಬ್ಬೆರಳಿನ ಮೇಲೆ ಇಡಿ. ನಿಮ್ಮ ಉಸಿರಾಟದ ಮೇಲೆ ಗಮನವಿರಲಿ. ನಿಮ್ಮ ದೃಷ್ಟಿ ಹೆಬ್ಬೆರಳಿನ ಮೇಲೇ ಇರಲಿ. ನಿಧಾನವಾಗಿ ನಿಮ್ಮ ಬಲಗೈಯನ್ನು ಬಲಭಾಗಕ್ಕೆ ತೆಗೆದುಕೊಂಡು ಹೋಗಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪೂರ್ವ ಸ್ಥಿತಿಗೆ ಮರಳಿ ಬನ್ನಿ. ಈಗ ನಿಮ್ಮ ಎಡಗೈಯನ್ನು ಮುಂದಕ್ಕೆ ಚಾಚಿ ನಿಮ್ಮ ದೃಷ್ಟಿ ಹೆಬ್ಬೆರಳಿನ ಮೇಲೇ ಇರಲಿ. ನಿಧಾನವಾಗಿ ನಿಮ್ಮ ಕೈಯನ್ನು ಎಡಭಾಗಕ್ಕೆ ತೆಗೆದುಕೊಂಡು ಹೋಗಿ ಉಸಿರಾಟದ ಮೇಲೆ ಗಮನವಿರಲಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಪೂರ್ವ ಸ್ಥಿತಿಗೆ ಮರಳಿ ಬನ್ನಿ. ಇದು ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ, ನರಗಳ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ಮನಸ್ಸಿನ ಮೇಲಾಗುವ ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ. ಮುಂದಿನ ಅಭ್ಯಾಸ ಈಗ ಮೀನಖಂಡದ ವ್ಯಾಯಾಮ. ಸಯಾಟಿಕಾ ತೊಂದರೆ ಇರುವವರಿಗೆ ಮೀನಖಂಡವನ್ನು ಶಕ್ತಿಯುತಗೊಳಿಸುವುದರ ಮೂಲಕ ನೋವಿಂದ ಹೊರಬರಲು ಸಾಧ್ಯವಾಗುತ್ತದೆ. ನೇರವಾಗಿ ನಿಂತುಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಗಮನವಿರಲಿ. 2 ಕಾಲುಗಳ ಮಧ್ಯ ಅಂತರವಿರಲಿ. 2 ಕೈಗಳನ್ನು ಮುಂದಕ್ಕೆ ಚಾಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಹಿಮ್ಮಡಿಯ ಭಾಗವನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೆಳಕ್ಕೆ ತೆಗೆದುಕೊಂಡು ಬನ್ನಿ. 10-15 ಬಾರಿ ಈ ಅಭ್ಯಾಸವನ್ನು ಮಾಡಬಹುದು.
ಮುಂದಿನ ಅಭ್ಯಾಸ ಅಧೋಮುಖ ಶ್ವಾನಾಸನ. ನಿಮ್ಮ ಹೊಟ್ಟೆಯ ಮೇಲೆ ವಿಶ್ರಮಿಸಿ, ಉಸಿರಾಟದ ಮೇಲೆ ಗಮನವಿರಲಿ. ನಿಮ್ಮ ಕಾಲುಗಳು ಮತ್ತು ಕೈಗಳ ಸಹಾಯದಿಂದ ಸೊಂಟದ ಭಾಗವನ್ನು ನಿಧಾನವಾಗಿ ಮೇಲಕ್ಕೆತ್ತಿ, ನಿಮ್ಮ ಸೊಂಟದ ಭಾಗವನ್ನು ನಿಧಾನವಾಗಿ ಕೆಳಕ್ಕೆ ತಂದು ಎದೆಯ ಭಾಗವನ್ನು ಮುಂದಕ್ಕೆ ಚಾಚಿ. ಮೊಳಕೈ ನೋವಿದ್ದಲ್ಲಿ ಈ ಅಭ್ಯಾಸವನ್ನು ಮಾಡಕೂಡದು. ಮಾರ್ಗದರ್ಶಕರ ಸಹಾಯದಿಂದಲೇ ಈ ಅಭ್ಯಾಸವನ್ನು ಮಾಡಬೇಕು. ಹೊಟ್ಟೆಯ ಮತ್ತು ಬೆನ್ನಿನ ಸ್ನಾಯುಗಳನ್ನು ಇದು ಬಲಗೊಳಿಸುತ್ತದೆ. ಮುಂದಿನ ಅಭ್ಯಾಸ ಅರ್ಧ ಭುಜಂಗಾಸನ. ಕೆಳಮುಖವಾಗಿ ನಿಮ್ಮ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಗಮನವಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ 2 ಕೈಗಳ ಸಹಾಯದಿಂದ ನಿಧಾನವಾಗಿ ನಿಮ್ಮ ಎದೆಯ ಭಾಗವನ್ನು ಮೇಲಕ್ಕೆತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪೂರ್ವ ಸ್ಥಿತಿಗೆ ಬನ್ನಿ. ಅನುಕೂಲತೆಗಳು: ಸ್ತ್ರೀಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ, ಸಂತಾನೋತ್ಪತ್ತಿಯ ಸಮಸ್ಯೆ ಸುಧಾರಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ಮುಂದಿನ ಅಭ್ಯಾಸ ಶಶಾಂಕಾಸನ. ಮೊದಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಉಸಿರಾಟ ನಿಧಾನವಾಗಿ ಸಾಗುತ್ತಿರಲಿ. ನಿಮ್ಮ ಮೊಣಕಾಲನ್ನು ಹರಡಿ ನಿಧಾನವಾಗಿ ಕೈಯನ್ನು ಮುಂದಕ್ಕೆ ಚಾಚಿ ನಿಧಾನವಾಗಿ ಉಸಿರು ಬಿಡುತ್ತಾ ನಿಮ್ಮ ಗಲ್ಲವನ್ನು ನೆಲದ ಮೇಲೆ ಇರಿಸಿ. ನಿಮ್ಮ 2 ಕೈಗಳು ಸಮಾನ ಅಂತರದಲ್ಲಿರಲಿ. ಅನುಕೂಲತೆಗಳು: ಹೊಟ್ಟೆಯ ಭಾಗದ ಬೊಜ್ಜನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂತ್ರಜನಕಾಂಗದ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಶಶಾಂಕಾಸನ ಮಾಡಲು ಸುಲಭ, ಆದರೆ ಅದರಿಂದ ಆಗುವ ಒಳ್ಳೆಯ ಪ್ರಯೋಜನಗಳು ಅನೇಕ. ಮಾನಸಿಕ ಒತ್ತಡ, ಆತಂಕವನ್ನು ಇದು ಕಡಿಮೆ ಮಾಡುತ್ತದೆ. ಕಾಲಿನ ಮಂಡಿಯ ನೋವಿದ್ದಲ್ಲಿ ಸರಿಯಾದ ಮಾರ್ಗದರ್ಶಕರ ಸಹಾಯದಿಂದಲೇ ಇದನ್ನು ಮಾಡುವಂಥದ್ದು. ಮುಂದಿನ ಅಭ್ಯಾಸ ಉತ್ಕಟಾಸನ. ಸಿಟಪ್ ಎಂದು ಇದನ್ನು ಹೇಳಬಹುದು. ಬೆನ್ನು ಹುರಿಯನ್ನು ನೇರವಾಗಿರಿಸಿ ನಿಂತುಕೊಳ್ಳಿ. ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. 2 ಕಾಲುಗಳ ಮಧ್ಯ ಅಂತರವಿರಲಿ. ನಿಮ್ಮ ಪಾದಗಳು ಹೊರಮುಖವಾಗಿರಲಿ. ಮಂಡಿಯ ಭಾಗವನ್ನು ಬಗ್ಗಿಸುತ್ತಾ ನಿಧಾನವಾಗಿ ಕೆಳಗೆ ಹೋಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹೀಗೆ ಮಾಡುವುದರಿಂದ ಸೊಂಟದ ಕೆಳಭಾಗ ಹಾಗೂ ತೊಡೆಯ ಹಿಂಭಾಗದ ಸ್ನಾಯುಗಳು ಹೆಚ್ಚು ಶಕ್ತಿಯುತವಾಗುತ್ತದೆ. ಸಯಾಟಿಕಾ ನೋವನ್ನು ತಡೆದುಕೊಳ್ಳಲು ಸಹಾಯವಾಗುತ್ತದೆ. ಮುಂದಿನ ಅಭ್ಯಾಸ ತೊಡೆಯ ಭಾಗಕ್ಕೆ. ತೊಡೆಯ ಭಾಗದ ವ್ಯಾಯಾಮ. ಉಸಿರಾಟ ನಿರಂತರವಾಗಿರಲಿ. ಮೊಗ್ಗುಲಾಗಿ ಮಲಗಿಕೊಳ್ಳಿ. ಕಾಲುಗಳು ನೇರವಾಗಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕಾಲನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೆಳಕ್ಕೆ ತೆಗೆದುಕೊಂಡು ಬನ್ನಿ. 2 and 3. ದೇಹದ ಇನ್ನೊಂದು ಭಾಗಕ್ಕೂ ಇದನ್ನೇ ಪುನರಾವರ್ತನೆ ಮಾಡಬೇಕು. ಮುಂದಿನ ಅಭ್ಯಾಸ ನೀಲಿಂಗ್ ಡೌನ್ ಸ್ಕ್ವಾಟ್ಸ್. ಮೊದಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಉಸಿರಾಟದ ಮೇಲೆ ಗಮನವಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಸೊಂಟದ ಕೆಳಭಾಗವನ್ನು ಹಿಂದಕ್ಕೆ ತಳ್ಳಿ 2 ಕೈಯನ್ನು ನಿಮ್ಮ ಕುತ್ತಿಗೆಯ ಭಾಗದಲ್ಲಿ ಇರಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪೂರ್ವ ಸ್ಥಿತಿಗೆ ಮರಳಿ ಬನ್ನಿ. 1, 2 and 3. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರದಲ್ಲಿ ಒಂದು ಭಾಗವಾದ ಅಶ್ವ ಸಂಚಲನಾಸನವನ್ನು ಹೋಲುತ್ತದೆ. ನಿಧಾನವಾಗಿ ಅಶ್ವ ಸಂಚಲನಾಸನ. ಈಗ 1, 2, 3, 4. 1,
2, 3 and 4. ಇದೇ ಅಭ್ಯಾಸವನ್ನು ನಿಮ್ಮ ಎಡಭಾಗಕ್ಕೂ ಮುಂದುವರಿಸಿ. 2, 3, 4, 1, 2, 3 and 4. ಇದು ಬೆನ್ನುಹುರಿಯನ್ನು ಶಕ್ತಿಯುತಗೊಳಿಸುವುದರ ಜೊತೆಗೆ ನಿಮ್ಮ ಸೊಂಟದ ಕೆಳಭಾಗವನ್ನು ಶಕ್ತಿಯುತಗೊಳಿಸುತ್ತದೆ. ಈ ಮೂಲಕ ಸಯಾಟಿಕಾ ತೊಂದರೆ ಇರುವವರಿಗೆ ಸಹಾಯವಾಗುತ್ತದೆ. ಮುಂದಿನ ಅಭ್ಯಾಸ ಸೇತುಬಂಧಾಸನ. ನಿಮ್ಮ ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಉಸಿರಾಟದ ಮೇಲೆ ಗಮನವಿರಲಿ. ನಿಮ್ಮ ಮೊಣಕಾಲನ್ನು ನಿಮ್ಮ ಸೊಂಟದ ಹತ್ತಿರಕ್ಕೆ ತನ್ನಿ. ನಿಮ್ಮ ಕೈ ನೇರವಾಗಿ ದೇಹಕ್ಕೆ ಸಮಾಂತರವಾಗಿ ಇರಿಸಿ. ನಿಮ್ಮ ಕೈ ಮತ್ತು ಕಾಲಿನ ಸಹಾಯದಿಂದ ನಿಮ್ಮ ಹೊಟ್ಟೆಯ ಭಾಗವನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ 15 ರಿಂದ 20 ಸೆಕೆಂಡುಗಳ ಕಾಲ ಈ ಸ್ಥಿತಿಯಲ್ಲಿ ಇರಬಹುದು. ಇದು ಸಯಾಟಿಕಾ ತೊಂದರೆ ಇರುವವರಿಗೆ, ಬೆನ್ನು ನೋವಿನ ತೊಂದರೆ ಇರುವವರಿಗೆ ಸಿದ್ಧೌಷಧ. ವರ್ಟಿಕೋ ಪ್ರಾಬ್ಲಮ್ ಇರುವವರು ಸರಿಯಾದ ತಜ್ಞರ ಸಲಹೆಯನ್ನು ತೆಗೆದುಕೊಂಡೇ ಮಾಡತಕ್ಕದ್ದು. ಮುಂದಿನ ಅಭ್ಯಾಸ ಸುಪ್ತ ಪಾದಾಂಗುಷ್ಟಾಸನ. ನಿಮ್ಮ ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಕಾಲನ್ನು ನೇರವಾಗಿ ಚಾಚಿ ಉಸಿರಾಟದ ಮೇಲೆ ಗಮನವಿರಲಿ. ನಿಧಾನವಾಗಿ ನಿಮ್ಮ ಕಾಲನ್ನು ಮೇಲಕ್ಕೆ ತೆಗೆದುಕೊಂಡು ಬನ್ನಿ. ಬಲಗೈಯಿಂದ ಬಲ ಕಾಲನ್ನು ಹಿಡಿದುಕೊಂಡು ನಿಧಾನವಾಗಿ ನಿಮ್ಮ ಬಲಬದಿಗೆ ನಿಮ್ಮ ಕಾಲನ್ನು ತೆಗೆದುಕೊಂಡು ಹೋಗಿ. ಉಸಿರಾಟದ ಮೇಲೆ ನಿಗಾ ಇರಲಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪೂರ್ವ ಸ್ಥಿತಿಗೆ ಮರಳಿ ಬನ್ನಿ. ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿ ನೇರವಾಗಿರಲಿ. ನಿಮ್ಮ 2 ಕೈಗಳ ಮೊದಲ 3 ಬೆರಳುಗಳನ್ನು ಕಪ್ಪಿನ ಆಕೃತಿಯಲ್ಲಿ ಮಾಡಿಕೊಂಡು ಕಣ್ಣಿನ ಗುಡ್ಡೆಯ ಮೇಲೆ ಇಡಿ. ತೋರು ಬೆರಳು ಹಣೆಯ ಮೇಲೆ ಬರಲಿ. ನಿಮ್ಮ ಹೆಬ್ಬೆರಳು ಕಿವಿಯನ್ನು ಮುಚ್ಚಲಿ. ನಿಧಾನವಾಗಿ ಮೂಗಿನಿಂದ ಉಸಿರನ್ನು ತೆಗೆದುಕೊಂಡು ಬಿಡುವಾಗ ಓಂಕಾರ ಶಬ್ದವನ್ನು ಉತ್ಪಾದಿಸಿ. ಎರಡರಿಂದ 3 ಬಾರಿ ಈ ಅಭ್ಯಾಸವನ್ನು ಮಾಡಬಹುದು. ಮಾನಸಿಕ ಅಸಮತೋಲನ ಸರಿದೂಗಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ಮನಸ್ಸಿನ ಮೇಲಾಗುವ ಉದ್ವೇಗ, ಆತಂಕವನ್ನು ಇದು ಕಡಿಮೆ ಮಾಡುತ್ತದೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.